ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿತ್ ರಿಯಾಲಿಟಿ. ನಾವಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇರುವಂಥ ಪ್ರಾಪರ್ಟಿ ತೋರಿಸ್ತಾ ಇದ್ದೀವಿ. ಇದು ಬಂದುಬಿಟ್ಟು ಮೂಡಿಗೆರೆ ಹತ್ರ ಬರುತ್ತೆ. ಇದು ಬಂದು 1.5 ಎಕರ್ ಡಾಕ್ಯುಮೆಂಟ್ ಇದೆ, ಒಂದು 4 ಎಕರ್ ಬೌಂಡ್ರಿ ಇದೆ. ಹಾಗೆ ಫ್ರೆಂಡ್ಸ್, ನ್ಯೂ ಪ್ರಾಪರ್ಟಿ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. ನಿಮಗೆ ಮೋರ್ ಪ್ರಾಪರ್ಟಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಪ್ರಾಪರ್ಟಿ ಬಂದು ಈ ಥರ ಬರುತ್ತೆ. ಒಂದು ಒಳ್ಳೆ ಬ್ಯೂಟಿಫುಲ್ ಲೊಕೇಶನಲ್ಲಿದೆ. ನೋಡಿ, ಇದು ಮೇಯ್ನ್ ರೋಡ್, ನಿಯರ್ ಬೈ ಮೇಯ್ನ್ ರೋಡ್ಗೆ ಇದೆ ಪ್ರಾಪರ್ಟಿ. ಇದೊಂದು ಟೋಟಲ್ 4 ಎಕರ್ 4 to 5 ಎಕರ್ ಬರ್ಬೋದು ಬೌಂಡ್ರಿ. 1.5 ಎಕರ್ ಡಾಕ್ಯುಮೆಂಟ್ ಇದೆ, 1 ಎಕರ್ 25 ಗುಂಟೆ ಡಾಕ್ಯುಮೆಂಟ್ ಇದೆ. ನೋಡಿ, ಅಲ್ಲಿ ಕಾರ್ ನಿಂತಿರೋದೆ ಮೇಯ್ನ್ ರೋಡು. ಇದು ಬಂದುಬಿಟ್ಟು ಒಳ್ಳೆ ಒಂದು ಲೊಕೇಶನಲ್ಲಿದೆ ಅಂತ ಹೇಳ್ಬೋದು ಪ್ರಾಪರ್ಟಿ. ನಿಮಗಿದು ನಿಯರ್ ಬೈ ದೇವ್ರ ಮನೆ ಬರುತ್ತೆ. ಒಂದು ಓಲ್ಡ್ ಶೆಡ್ ಇದೆ, ತುಂಬ ಹಳೆಯದು. ಮತ್ತು ಇದು ಪ್ರಾಪರ್ಟಿ ಒಳಗಡೆ ಬಂದುಬಿಟ್ಟು ಒಂದು ಒಳ್ಳೆ ಬಾವಿ ಇದೆ, ರಿಂಗ್ ಬಾವಿ, ಒಂದು 50 ಫೀಟ್ದು. ಆಮೇಲೆ ಇದಕ್ಕೆ ಪ್ರಾಪರ್ಟಿಗೆ ಮೇಯ್ನ್ ಏನು ಅಂದರೆ ನಿಮಗೆ ರಿವರ್ ಅಟ್ಯಾಚ್ ಇದೆ ಪ್ರಾಪರ್ಟಿಗೆ. ಮತ್ತು ಪ್ರಾಪರ್ಟಿ ಒಂದು ಸೈಡು ಸ್ವಲ್ಪ ಜಂಗಲ್ ಕವರ್ ಆಗಿದೆ. ಆ ಕಡೆ ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲೂ ತುಂಬ ಒಳ್ಳೆ ವ್ಯೂ ಕಾಣುತ್ತೆ. ನೋಡಿ, ಈ ಥರ ಬರುತ್ತೆ. ಒಂದು ಸೈಡ್ ಫುಲ್ಲು ಜಂಗಲ್ ಟ್ರೀಸಿಂದ ಕವರ್ ಆಗಿದೆ ಪ್ರಾಪರ್ಟಿ. ಆ ಸೈಡ್ನೂ ವ್ಯೂ ಇದೆ, ಅಂದರೆ ಪ್ರಾಪರ್ಟಿ ಸುತ್ತ ವ್ಯೂ ಇದೆ. 360 ಡಿಗ್ರಿ ವ್ಯೂ ಸಿಗುತ್ತೆ ನಿಮಗೆ ಸುತ್ತ. 1.5 ಎಕರ್ 1 ಎಕರ್ 25 ಗುಂಟೆ ಡಾಕ್ಯುಮೆಂಟ್ ಇದೆ. ಒಂದು 4ರಿಂದ 5 ಎಕರ್ ಬೌಂಡ್ರಿ ಬರುತ್ತೆ. ಸುತ್ತ ಫೆನ್ಸ್ ಆಗಿದೆ. ಪ್ರಾಪರ್ಟಿ ಬಂದು ಒಂದು ಒಳ್ಳೆ ಲೊಕೇಶನ್ ಇರೋದ್ರಿಂದ ಹೋಮ್ ಸ್ಟೇ ಅಥವಾ ಜಸ್ಟ್ ಒಂದು ಫಾರ್ಮ್ ಹೌಸ್ ಅಥವಾ ಈ ಥರ ಏನಾದ್ರು ಮಾಡ್ಕೊಳೋಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ಬಂದುಬಿಟ್ಟು ನಿಯರ್ ಬೈ ದೇವ್ರ ಮನೆ ಬರುತ್ತೆ. ನೋಡಿ, ಈ ಥರ ಬರುತ್ತೆ ಒಳಗಡೆ ಎಂಟ್ರಿ ಆದರೆ ನೀವು. ಮತ್ತು ಪ್ರಾಪರ್ಟಿಗೆ ಅಟ್ಯಾಚಲ್ಲೇ ರಿವರ್ ಇದೆ ಇದರಲ್ಲಿ. ಹಾಗಾಗಿ ಈ ಥರ ಏನಾದ್ರು ಹೋಮ್ ಸ್ಟೇ ಆ್ಯಕ್ಟಿವಿಟೀಸ್ಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗೋವಂಥ ಪ್ರಾಪರ್ಟಿ ಇದು. ಮತ್ತು ಒಂದು ಸೈಡ್ ಫುಲ್ ಜಂಗಲ್ ವುಡ್ಸು ಇದೆ. ನೋಡಿ, ಈ ಥರ ಬರುತ್ತೆ ಒಳಗಡೆ ಎಲ್ಲ ಪ್ರಾಪರ್ಟಿ ಬಂದು ಒಂದು ಒಳ್ಳೆ ಲೊಕೇಶನಲ್ಲಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಇದು. ಒಂದು ಸ್ಮಾಲ್ ಪ್ರಾಪರ್ಟಿ ಹುಡುಕ್ತಾ ಇರೋರಿಗೆ ತುಂಬ ಚೆನ್ನಾಗಿ ಸೂಟ್ ಆಗೋಂಥ ಪ್ರಾಪರ್ಟಿ ಅಂತ ಹೇಳ್ಬೋದು ಇದು. ಯಾಕಂದರೆ ಪ್ರೈಸ್ ಕೂಡ ಒಂದು ರೀಸನಬಲ್ ಪ್ರೈಸಲ್ಲಿರೋದ್ರಿಂದ ಹೋಮ್ ಸ್ಟೇ ಮಾಡೋಕ್ಕೆ ನೋಡ್ತಾ ಇರೋವಂಥವ್ರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಥವಾ ಜಸ್ಟ್ ಒಂದು ವೀಕೆಂಡ್ ಬಂದು ಹೋಗೋಂಥ ಒಂದು ಫಾರ್ಮ್ ಹೌಸ್ ಮಾಡ್ಕೊಳಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗೋಂಥ ಪ್ರಾಪರ್ಟಿ ಇದು. ನೋಡಿ, ಅಲ್ಲಿ ಆ ಕಡೆ ಕಾಣ್ತಾ ಇದೆ ನೋಡಿ, ಮರಗಳು ಕವರ್ ಆಗಿದೆ. ಒಂದು ಸೈಡ್ ವ್ಯೂ, ಒಂದು ಸೈಡ್ ಫುಲ್ಲು ನಾನು ಮುಂಚೆ ತೋರಿಸಿದೆ ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ. ಒಂದು ಸೈಡ್ ಆ ಥರ ವ್ಯೂ ಬರುತ್ತೆ. ಎಲೆಕ್ಟ್ರಿಸಿಟಿ ನಿಯರ್ ಬೈ ಇದೆ. ಒಂದು ಸರಿ ಫುಲ್ ಅವರು ಜಂಗಲೆಲ್ಲ ಕ್ಲಿಯರ್ ಮಾಡಿ ಇಟ್ಟಿದ್ರು, ಮತ್ತು ಸ್ವಲ್ಪ ಜಂಗಲ್ ಬೆಳ್ಕೊಂಡಿದೆ ಇವಾಗ. ನೋಡಿ, ಈ ಥರ ಬರುತ್ತೆ ಪ್ರಾಪರ್ಟಿ ಸುತ್ತ. ಇದು ಪ್ರಾಪರ್ಟಿ ಬಂದು ಮೂಡಿಗೆರೆಯಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗೆ ಮೇಯ್ನು ನ್ಯಾಷನಲ್ ಹೈವೇಯಿಂದ ಒಂದು 4 ಕಿಲೋಮೀಟರ್ಸ್ ದೂರದಲ್ಲಿದೆ. ಮೇಯ್ನ್ ರೋಡು ಆಲ್ಮೋಸ್ಟ್ ಮೇಯ್ನ್ ರೋಡ್ ಟಚ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಬರುತ್ತೆ ಪ್ರಾಪರ್ಟಿ. ಇದು ಪ್ರಾಪರ್ಟಿ ಒಳಗಡೆ ರೋಡ್ ಮಾಡಿರೋದವರು. ನೋಡಿ, ಎಂಟ್ರೆನ್ಸ್ ಈ ಥರ ಬರುತ್ತೆ. ಪ್ರಾಪರ್ಟಿ ಎಂಟ್ರೆನ್ಸಿಂದ ಈ ಥರ ಈ ಕಡೆ ಬಂದರೆ ನೋಡಿ, ಈ ಥರ ವ್ಯೂ ಈ ಥರ ಕಾಣುತ್ತೆ ನಿಮಗೆ ಮೇಲ್ಗಡೆ ಬಂದರೆ. ಅಂದರೆ ಪ್ರಾಪರ್ಟಿ ಸುತ್ತಲೂ ವ್ಯೂ ಇದೆ ಇದರಲ್ಲಿ. ಒಂದು ಸೈಡ್ ಮಾತ್ರ ಸ್ವಲ್ಪ ಜಂಗಲ್ ಟ್ರೀಸ್ ಕವರ್ ಆಗಿದೆ. ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ವ್ಯೂ ಕಾಣುತ್ತೆ ಸುತ್ತ. ಇದು ಒಂದು ಸೈಡ್ ಫುಲ್ ಚೆನ್ನಾಗಿದೆ, ಫುಲ್ ಓಪನ್ ಆಗಿದೆ. ಇದೆ ನೋಡಿ, ಇದೇ ದಾರಿ ಬಂದುಬಿಟ್ಟು ಪ್ರಾಪರ್ಟಿಗೆ. ಅಲ್ಲಿ ವೆಹಿಕಲ್ ಓಡಾಡ್ತಿದ್ದಲ್ಲ, ಅದೇ ಮೇಯ್ನ್ ರೋಡು. ಇದು ಅವರು ಪ್ರೈಸ್ ಬಂದುಬಿಟ್ಟು ಟೋಟಲ್ ಪ್ರೈಸು 45 ಲ್ಯಾಕ್ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಕೂಡ ಮಾಡ್ಬೋದು. ನೋಡಿ, ಈ ಥರ ಬರುತ್ತೆ ನೋಡಿ, ಅದೇ ಮೇಯ್ನ್ ರೋಡ್ ಬಂದುಬಿಟ್ಟು ಪ್ರಾಪರ್ಟಿ
ಎಂಟ್ರೆನ್ಸೇ ಈ ಕಡೆಯಿಂದ ಬರುತ್ತೆ. ಕಾರ್ ನಿಂತಿದೆಯಲ್ಲ ಅದು ಮೇನ್ ರೋಡು.